ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ಸಮೀಪದ ಚನ್ನಸಂದ್ರದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿಯನ್ನು ಆಚರಿಸಲಾಯಿತು. ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ರವರು ಗೌರವ ಡಾಕ್ಟರೇಟ್ ಪದವಿ ಪಡೆದ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು. ಈ ವೇಳೆ ಡಿ ಸಿದ್ದರಾಜು, ಕೆ ಕುಮಾರ್, ಸೊನ್ನೇಗೌಡ, ಮಹಾದೇವ, ವೈ ರಾಜಣ್ಣ, ಎಸ್ ಬಾಬು, ಕೆ ವೈ ದಿವ್ಯಾ, ಎಂ ಮಂಜುನಾಥ್, ಜಿಆರ್ ವೆಂಕಟೇಶ್, ಕರುಣಾಕರನ್ ಮುಂತಾದವರು ಇದ್ದರು. ಅಣ್ಣ ಬಾ, ಆಯ್ತು ಬಾ, ಆಯ್ತು ಬಾ. ಇವತ್ತು ಏನಿವತ್ತು ಬಸವಣ್ಣರ ಜಯಂತಿ ಹುಟ್ಟುಹಬ್ಬನ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಆಗಮಿಸಿದ್ದೀರಿ. 891 ಬಸವಣ್ಣರ ಜಯಂತಿನ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಾವು ನಮ್ಮ ಭೀಮವಾದ ದಲಿತ ಸಂಘದ ಸಮಿತಿಯಿಂದ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಯಾಕಂದರೆ ನಾವು ಬಸವಣ್ಣವ್ರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲ. ಯಾಕಂದರೆ ಇದೇ ಬರೀ ಫಸ್ಟು ನಾವು ಬಸವಣ್ಣವ್ರ ಬಗ್ಗೆ ಮಾಡ್ತಾ ಇರೋದು. ಯಾಕಂದರೆ ಬಸವಣ್ಣವರು ಎಲ್ಲ ಜಾತಿ ಒಂದೇ ಅಂತೇಳಿ ಅವರು ಬ್ರಾಹ್ಮಣರಾದ್ರೂ ಇಡೀ ಭಾರತ ದೇಶದಲ್ಲಿ ನಾನು ಬ್ರಾಹ್ಮಣರು ಅಂತ ಹೇಳ್ಗೇನಿಲ್ಲ, ಎಲ್ಲ ಜಾತಿನೂ ಒಂದೇ ಸಮವಾಗಿ ನೋಡಿದ್ದಾರೆ. ಆಮೇಲೆ ಮೂಢನಂಬಿಕೆಗಳನ್ನ ಅವರು ನಂಬಿಲ್ಲ. ಯಾಕಂದರೆ ಇಡೀ ಇದರಲ್ಲಿ ದೇವರುಗಳು ಇರ್ಬೋದು. ಫಸ್ಟು ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಹೃದಯ ಚೆನ್ನಾಗಿರಬೇಕು. ನಮ್ಮ ಹೃದಯ ಚೆನ್ನಾಗಿದ್ದರೆ ಅದೇ ನಮ್ಗೆ ದೇವರು ಅಂಥೇಳಿ ಅವರು ಮುಂದೆ ದಾರಿಗಳನ್ನ ನಡೆದಂಥವ್ರು. ಯಾಕಂದರೆ ಬಸವಣ್ಣವರು ನಮ್ಮ SC ಅವ್ರನ್ನ ಕೀಳು ಮಾಡಿದಾಗ ನೋಡಿಲ್ಲ, ಎಲ್ಲ ಸಮವಾಗಿ ಎಲ್ಲ ಒಂದೇ ಜಾತಿ ಒಂದೇ ಅಂಥೇಳಿ ಅವರು ನೋಡಿದಂಥ ದಿನ. ಯಾಕಂದರೆ ಬಾಬಾ ಸಾಹೇಬರು ಎಲ್ಲರನ್ನೂ ಅವರೆಲ್ಲ ಬಸವಣ್ಣವರಾಗಿರ್ಬೋದು, ಜ್ಯೋತಿ ಬಾಪುಳೆಯವರಾಗಿರ್ಬೋದು, ಪರಿವಾರ ರಾಮಸ್ವಾಮಿಯವರಾಗಿರ್ಬೋದು, ಎಲ್ಲರನ್ನೂ ಗುರು ಅಂತ ಅವ್ರು ನಂಬಿ ನಮಗೆ ದಾರಿ ನಡೆಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಬಾಬಾ ಸಾಹೇಬರ ಕನಸೇನಿದೆ ಅದನ್ನು ನೆನೆಸು ಮಾಡ್ತಾ ಅವರ ಆಶಯಗಳನ್ನ ಅವರು ಒಂದು ಮಾತು ಹೇಳಿದರು, ಆ ರಥನ ನಿಮ್ಮ ಕೈಯಾಗ ಆದರೆ ಎಳ್ಕೊಂಡೋಗಿ, ಇಲ್ಲಾಂದರೆ ಆ ರಥನ ಅಲ್ಲೇ ಬಿಡಿ ಅಂತ. ಅದರ ಆಗಷ್ಟು ನಾವು ಬಾಬಾ ಸಾಹೇಬರ ಕನಸನ್ನು ನೆನೆಸು ಮಾಡ್ತಾ ಏನಿವತ್ತು ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ಜಿಲ್ಲಾ ಸಂಚಾಲಕರು ಬಾಬು, ದಿವ್ಯಾ, ಮಂಜುನಾಥು, ಸಿದ್ದಣ್ಣರು, ಕುಮಾರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳು ಮಾಡಿದ್ದೀರಿ. ಇದು ಹೆಚ್ಚಿನ ದಿನಲ್ಲಿ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಬಸವಣ್ಣವ್ರ ಫೋಟೋ ಇಕ್ಕಿ ಪೂಜೆ ಮಾಡ್ಬೇಕಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾಯಿದ್ದೀನಿ. 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ ಡಾಕ್ಟರು ಇದೊಂದರೆ ನಾವು ಮಾಡಿರೋ ಇದ್ರ ನೋಡಿ ಕೊಟ್ಟಿದ್ದಾರೆ. ಯಾಕಂದರೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಲವಾರು ಸಂಘಟನೆಗಳಲ್ಲಿ ಒಂದು ಸುಮಾರು 28 ವರ್ಷದಿಂದ ನಾವು ಜೊತೆಯಲ್ಲಿದ್ದು ಚಳುವಳಿಗಳಲ್ಲಿ ಗುಡಿಸ್ಕೊಂಬಂದಿದ್ದೀರಿ. ಆಗಷ್ಟು ಸೇವೆ
ನಾವು ಮಕ್ಕಳ ಸ್ಕೂಲ್ದಾಗಿರ್ಬೋದು, ಆಮೇಲೆ ನಾವು ಹೆಣ್ಮಕ್ಳ ಹೆರಿಗೆ ಇದು ಸ್ಥಿತಿಯಿಂದ ಒಂದು 3,000 ರೂಪಾಯಿ ಇರ್ಬೋದು, ನಮ್ಮ ಚಳುವಳಿಯಿಂದ ಯಾರನ್ನ ತೀರೋದ್ರೆ 3,000, ಹಲವಾರು ಕಾರ್ಯಕ್ರಮಗಳನ್ನ ಆಗಷ್ಟು ನಮ್ಮ ಸೇವೆ ಮಾಡ್ಕೊಂಬಂದಿದ್ದೀರಿ. ಅದರಿಂದ ಡಾಕ್ಟರ್ ಬಾಬಾ ಸಾಹೇಬರು ಋಣ, ನಮ್ಮ ತಂದೆ ತಾಯಿ ಋಣದಿಂದ ಎಲ್ಲ ಇವತ್ತೇನು ನಮ್ಮ ಜಿಲ್ಲೆ 23 ಜಿಲ್ಲೆ ನಾವು ಚಳುವಳಿಗಳು ಮಾಡಿದ್ದೀರಿ. ಎಲ್ಲ ಆಶೀರ್ವಾದದಿಂದ ಇವತ್ತು 26ನೇ ತಾರೀಕು ಹೊಸೂರಲ್ಲಿ ಹೋಟೆಲಲ್ಲಿ ನಮಗೆ ಡಾಕ್ಟರ್ ಪದವಿಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಗೆ ಡಾಕ್ಟರ್ ಪದವಿಯಿಂದ ಆ ಬಾಬಾ ಸಾಹೇಬ್ರ ಕನಸನ್ನ ನಾವು ನೆನೆಸು ಮಾಡೋದೇ ನಮ್ಮ ಆಸೆ ಅಂತ ಹೇಳ್ತಾ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಜೈ ಭೀಮ್, ಜೈ ಭಾರತ್. ಮತ್ತು BN ವೆಂಕಟೇಶ್ ರಾಜ್ಯ ಸಂಚಾಲಕರು. ಇವಾಗ ನಿಮ್ಗೆ ಮುಂದಿನ ದಿನಗಳಲ್ಲಿ ನೀವು ಯಾವ ಥರ ಸಂಘದಲ್ಲಿ ಇವತ್ತೇನು ನನಗೆ ಪದವಿ ಬಂದಿದೆ ಅಂತ ನನಗೆ ಖುಷಿ ಇಲ್ಲ. ಆದರೆ ನನ್ನ ಜನಾಂಗ ನೋವಿನಿಂದ ಬದುಕಬಾರ್ದು. ಅವರು ಖುಷಿಯಿಂದ ನಮ್ಮ ಜನ ಎಲ್ಲ ಸಮವಾಗಿ ಹಂಚ್ಕೊಂಡು ತಿನ್ನಬೇಕು. ಈ ಜಾತಿ ಭೇದ ಅನ್ನೋದು ಹೋಗ್ಬೇಕು ಫಸ್ಟು. ಯಾಕಂದರೆ ನಮ್ಮಲ್ಲೇ ಹುಟ್ಟು ಹಾಕ್ಕಂದವ್ರೆ ಇವಾಗ. ನಾವು ಆ ಜಾತಿ, ನಾವು ಈ ಜಾತಿ, ನಾವು ಎಡಗೈ ಬಲಗೈ ಇವೆಲ್ಲ ಹೋಗ್ಬೇಕು. ಎಲ್ಲ ಮನಸ್ಸನ್ನಾಗಿ ಹುಟ್ಟಿದ ಮೇಲೆ ಒಂದೇ ಹೆಣ್ಣು ಒಂದು ಗಂಡು, ಎಲ್ಲರೂ ಹಾಕೋದು ಭೂಮಿಯಲ್ಲಿ, ಯಾರನ್ನೂ ಇನ್ನೊಂದು ಕಡೆ ಹಾಕಲ್ಲ, ಎಲ್ಲ ಭೂಮಿಯಲ್ಲೇ ಮುಚ್ಚೋದು. ಅದರಿಂದ ನಾವು ಹೆಚ್ಚಿನ ನಮ್ಮ ಜನಾಂಗಗಳ್ಕ ಏನು ನಮ್ಮ ಚಳುವಳಿಯಿಂದ ಏನು ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಾ ಇಂದಿನ ಬಸವ ಜಯಂತಿ ಆಚರಣೆ ಮುಖಾಂತರವಾಗಿ ಹಾಗೆ ನನ್ನ ಸೋದರ BN ವೆಂಕಟೇಶ್ವರವರಿಗೆ ಡಾಕ್ಟರೇಟ್ ಬಿರುದನ್ನು ಕೊಟ್ಟಿದ್ದಾರೆ. ಇವತ್ತು ಇಂಟರ್ನ್ಯಾಷನಲ್ ಇದು ಕಲ್ಚರಲ್ ಯೂನಿವರ್ಸಿಟಿಯಿಂದ ಇವರಿಗೆ ಒಂದು ಡಾಕ್ಟರೇಟನ್ನು ಪದವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಆ ಪದವಿಯನ್ನು ತಗೊಳ್ಬೇಕಾದ್ರೆ ತಮ್ಮೆಲ್ಲರಿಗೂ ಗೊತ್ತು, ಭಾಳಷ್ಟು ಕಷ್ಟ ಶ್ರಮವನ್ನು ವಹಿಸಿ ಮತ್ತು ಸಂಘಟನೆಯ ಮುಖಾಂತರ ಮತ್ತು ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಮತ್ತು ಪ್ರತಿಯೊಂದು ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಇವತ್ತೊಂದು ದಿನ ಈ ಸ್ಥಿತಿಗೆ ಬಂದು ಇವರನ್ನು ಗುರುತಿಸಿ ಆ ಸಂಸ್ಥೆಯವರು ಇವರಿಗೆ ಬಿರುದನ್ನು ಡಾಕ್ಟರೇಟ್ ಬಿರುದನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಭೀಮ ಸ್ವಾಗತವನ್ನು ವಂದನೆಗಳನ್ನು ತಿಳಿಸ್ತಾ, ಮತ್ತು ಅದೇ ರೀತಿ ಇನ್ನು ಮುಂದೆ ಹೆಚ್ಚಿನ ಪದವಿಗಳನ್ನು ಪಡೆಯಲೇಬೇಕು. ಅವರಿಗೆ ಅದಕ್ಕೆ ಭಾಳಷ್ಟು ಅವಕಾಶ ಇದೆ, ಅದನ್ನು ಅವರು ಪಡಿಬೇಕು ಅನ್ನೋದನ್ನು ನಮ್ಮ ಆಸೆ. ನಮ್ಮ ಸಂಘಟನೆಯಿಂದ ಅವರು ಅದನ್ನು ಪಡೀತಾರೆ. ಆ ಸಾಮರ್ಥ್ಯ ಅವರಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಈ ಥರ ಒಂದು ಪದವಿಗಳನ್ನು ಪಡೆದು ಇನ್ನೂ ಉನ್ನತಕ್ಕೆ ಮಟ್ಟಕ್ಕೆ ಹೋಗಬೇಕು. ಸಂಘಟನೆಯನ್ನು ಮತ್ತು ರಾಜ್ಯಾದ್ಯಂತ ಸಂಘಟನೆಯನ್ನು ಕಟ್ಟಿ ಮತ್ತು ಬಲಿಷ್ಠವನ್ನು ಪಡೆದು ಮತ್ತು ಜೊತೆಯಲ್ಲಿ ಇರೋರನ್ನ ಜೊತೆಗೆ ತಮ್ಮ ಸ್ನೇಹಿತರನ್ನು, ಬಂಧುಗಳನ್ನೆಲ್ಲರನ್ನೂ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಶಕ್ತಿ ಅವ್ರಿಗೆ ಕೊಡಲಿ ಅಂತೇಳಿ ಬಾಬಾ ಸಾಹೇಬರು ಅವರಿಗೆ ಕರುಣಿಸಲಿ ಅಂತೇಳಿ ನಾವು ಆಶಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ನನ್ನ ಹೆಸರು ಸಿದ್ದರಾಜು ಅಂತ, ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಭೀಮವಾದದಲ್ಲಿ.